ನೀವು ನೋಡ್ತಾ ಇದ್ರಾ ಬಾಸ್ ಟಿವಿ ಕನ್ನಡ. ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಅಮೆರಿಕದಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ. ಅಣ್ಣಾ ಹಜಾರೆ ಅವರ ಮೂಮೆಂಟ್ ಅಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ನಂತರ ಭಾರತದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾರೆ. ಭ್ರಷ್ಟಾಚಾರದ ವಿರುದ್ಧ ಸಂಘಟನೆಯನ್ನ ಸಂಘಟಿಸಿದ್ರು. ಅದ್ರ ಜೊತೆಗೆ ಪಕ್ಷವನ್ನ ಕೂಡ ಕಟ್ತಾರೆ. ಆಮ್ ಆದ್ಮಿ ಪಕ್ಷ. ಅದ್ರ ನೆಕ್ಸ್ಟ್ ಇವ್ರದೇ ಆದಂತಹ ಸ್ವಂತ ಪಕ್ಷವನ್ನ ಕಟ್ತಾರೆ. KRS, ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ. ಸೊ ಈ ಪಕ್ಷದಲ್ಲಿ ಈಗ ರಾಜಕೀಯವಾಗಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇವ್ರಿಗೆ ಆ ಸಕ್ಸಸ್ ಸಿಗುತ್ತಾ ರಾಜಕೀಯವಾಗಿ ಏನು ಎತ್ತ ಅಂತ ಹೇಳಿ ಅವ್ರನ್ನೇ ಕೇಳ್ತಾ ಹೋಗೋಣ. ನಮ್ಮೊಟ್ಟಿಗಿದ್ದಾರೆ KRS ಪಕ್ಷದ ಸಂಸ್ಥಾಪಕರು ರವಿಕೃಷ್ಣ ರೆಡ್ಡಿ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, TVK ಪಕ್ಷ ತಮಿಳ್ನಾಡಲ್ಲಿ ವಿಜಿಲ್ ಹೊಡೆದು CM ಆದ್ರು, ಸೌಂಡ್ ಮಾಡಿದ್ರು ದೊಡ್ಡದಾಗಿ. ನಿಮ್ಮ ಪಕ್ಷ 2028ಕ್ಕೆ ಏನಾದ್ರೂ ಬ್ಯಾಟ್ರಿ ಬೆಳಕು ಇಡೀ ರಾಜ್ಯಕ್ಕೆ ಏನಾದ್ರೂ ಬೀಳುತ್ತಾ ಏನು ಅಂತ ಹೇಳ್ಬೇಕು ನೀವು. ಆಕ್ಚುಲಿ ನಮ್ದು ಬ್ಯಾಟ್ರಿ ಬೆಳಕು ಇದೆ, ವಿಸಿಲ್ಲು ಇದೆ. ನಾವು ಪಕ್ಷ ಸ್ಥಾಪನೆ ಮಾಡೋದಕ್ಕೆ ಮೊದಲು ನಾನು 2018ರಲ್ಲಿ 2013ರಲ್ಲಿ ಎರಡನೇ ಚುನಾವಣೆ ನಂದು. 2008ರಲ್ಲಿ ಅಮೆರಿಕದಲ್ಲಿದ್ದಾಗಲೇ ಬಂದು ಒಂದು ಮೌಲ್ಯಾಗ್ರಹ ಅಂತ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಜಯನಗರದಲ್ಲಿ ನಿಂತಿದ್ದೆ. ಆವಾಗ ನಗಾರಿ ಅನ್ನೋ ಚಿಹ್ನೆ ಸಿಕ್ಕಿತ್ತು. ಆದರೆ ನಾನು 2010-11ರಲ್ಲಿ ಇಂಡಿಯಾಗೆ ವಾಪಸ್ ಆದಮೇಲೆ ಲೋಕಸತ್ತಾ ಅನ್ನುವಂಥ ಒಂದು ಪಕ್ಷ, ಅದು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಆಂಧ್ರದ IAS ಅಧಿಕಾರಿಯಾಗಿದ್ದವರು, ಅವರು ಸ್ಥಾಪನೆ ಮಾಡಿ ಅವ್ರು MLA ಆಗಿದ್ರು. ಆ ಪಕ್ಷ ಕರ್ನಾಟಕದಲ್ಲಿ ನಾನು ಸಕ್ರಿಯವಾಗಿ ಅದರಿಂದ BTM ಲೇಔಟ್ಗೆ ಚುನಾವಣೆ ನಿಂತಿದ್ದೆ. ಆಗ ಅದು ವಿಸಿಲ್, ಅದರದ್ದು ಚಿಹ್ನೆ CT. ಸೊ ಅದಾದ್ಮೇಲೆ 2014 ಆಮ್ ಆದ್ಮಿ ಪಕ್ಷ ನಿಂತೆ. ಮತ್ತೆ 2018ರಲ್ಲಿ ಜಯನಗರದಲ್ಲಿ ನಿಂತಾಗಲೂ ನಮ್ದು ಚಿಹ್ನೆ CT ಇತ್ತು. ಪಕ್ಷೇತರವಾಗಿ 2018ರಲ್ಲಿ ನಿಂತಿದ್ದೆ. ಸೊ ನಾವು ಪಕ್ಷ ಸ್ಥಾಪನೆ ಮಾಡಿದಾಗ 2019ರಲ್ಲಿ ವಿಸಿಲ್ನೇ ಇಟ್ಕೊಂಡಿದ್ವಿ. ಆದರೆ 2023ರ ಚುನಾವಣೆಯಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಆಯಿತು. ನಮ್ಮ ಪಕ್ಷದಲ್ಲಿ ಇದ್ದಂಥ ಯಾರೊಬ್ಬ ಮೀರ್ ಸಾದಿಕ್ ತರದ ವ್ಯಕ್ತಿ, ಅವನು ಹೋಗಿ ರಾತ್ರೋರಾತ್ರಿ ಅವನೇ ಒಂದು ಪಕ್ಷ ಮಾಡಿ ನಮಗಿಂತ ಮೊದಲೇ ಚುನಾವಣಾ ಆಯೋಗದಲ್ಲಿ ಅದರ ರಿಜಿಸ್ಟರ್ ಮಾಡಿಕೊಂಡು ಆ CTನ ನಮ್ಗೆ ಇಲ್ದಂಗೆ ಮಾಡಿದ್ದು. ಆವಾಗ ನಾವು ಟಾರ್ಚ್ ಹಿಡಿದ್ವಿ. ಸೊ ಅದಾದ್ಮೇಲೆ 2024ರ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ 28 ಕಡೆ ಸ್ಪರ್ಧೆ ಮಾಡಿದ್ವಿ. ಆವಾಗಲೂ ನಮ್ದು ಚಿಹ್ನೆ ವಿಸಿಲ್ಲೇ. ಸೊ ಮೊನ್ನೆ ನಾನು ಶಿಗ್ಗಾವಿಲಿ ಉಪಚುನಾವಣೆ ನಿಂತಾಗಲೂ ನಮ್ದು CTನೇ. ಸೊ ಕರ್ನಾಟಕದಲ್ಲಿ ನಾವು CT ಮತ್ತೆ ಯಾವುದು ವಿಸಿಲ್ ಮತ್ತೆ ಟಾರ್ಚ್ ಎರಡೂ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ವಿಸಿಲ್ಲು ನಮ್ಮದೇ, ಟಾರ್ಚು ನಮ್ಮದೇ. ಆಗುತ್ತೆ ಇಲ್ಲಿದಾಗ. ಈಗ ನಾವೊಂದು ಇನ್ನೊಂದು ಘೋಷವಾಕ್ಯ ಕೊಟ್ಟಿದ್ದೀವಿ, ಚುನಾವಣಾ ಅಕ್ರಮಗಳು ಬಹಳ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ. ಒಂದು ಜಾತಿ ಮೇಲೆ, ಕೋಮಿನ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಆದರೆ ಅದಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಿರೋದಂದ್ರೆ ಹಣ, ಹೆಂಡ, ಆಮಿಷಗಳು. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬಡಿದವರಿಗೆ ನಿಕ್ಕರ್ ಹಂಚಿ ಚುನಾವಣಾ. ಇಲ್ಲ, ನಿಕ್ಕರ್ ತಮಾಷೆ ಅಂದ್ಕೊಬೇಡಿ, ನಗಬೇಡಿ. ನಿಜವಾಗ್ಲೂ ಒಬ್ಬ ಖದೀಮ ರಾಜಕಾರಣಿ, ಪರಮನೀಚ ರಾಜಕಾರಣಿ. ಅವನು ತಮಿಳ್ನಾಡಿನಿಂದ 25,000 ನಿಕ್ಕರ್ ತರಿಸಿದ್ದ 2018 ಚುನಾವಣೆಗೆ. ಅದು ಸೀಸ್ ಆಗಿತ್ತು. ಹಾಗಾಗಿ ಈ ತರ ನಿಕ್ಕರು ಹಂಚಿದ ಚುನಾವಣಾ ಆಮಿಷಗಳನ್ನ ಒಡ್ಡಿ ನಮ್ಮ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಲ ಬಾಯಲ್ಲಿ CT, ಕೈಯಲ್ಲಿ ಲಾಠಿ. ಯಾವುದೇ ಅಕ್ರಮಗಳನ್ನ ಪೊಲೀಸರೇ ಬಂದು ನಿಲ್ಲಿಸಬೇಕು ಅಂತಿಲ್ಲ. ಸಿಟಿಸನ್ ಅರೆಸ್ಟ್ ಅಂತಿದೆ. ಸಾರ್ವಜನಿಕರು ದುಷ್ಕೃತ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳನ್ನ ಬಂಧಿಸಿ ಪೊಲೀಸರಿಗೆ ಒಪ್ಪಿಸಬೇಕು. ಅವರು ನ್ಯಾಯ ವಿಚಾರಣೆ ಮಾಡೋರಾಗ್ಲಿ, ಕೇಸು ದಾಖಲಿಸೋರಾಗ್ಲಿ ಅವರಲ್ಲ. ಆದರೆ ಪೊಲೀಸರು ಒಪ್ಪಿಸುವ ಹಕ್ಕು ಮತ್ತೆ ಅಧಿಕಾರ ಸಾರ್ವಜನಿಕರಿಗೂ ಇದೆ. ಹಾಗಾಗಿನೇ ಅಕ್ರಮಗಳನ್ನ ನಿಲ್ಲಿಸೋದಿಕ್ಕೆ ಕೈಯಲ್ಲಿ ಲಾಠಿ, ಬಾಯಲ್ಲಿ CT ಮಾಡ್ತಾ ಇದೀವಿ. ಆಗುತ್ತೆ. ಸಿದ್ಧತೆಗಳು ಹೇಗ್ ನಡೀತಾ ಇದೆ ಎಲೆಕ್ಷನ್ಗೆ ನಿಮ್ ಪಕ್ಷದ? ನಮ್ಮ ಪಕ್ಷ ನಿರಂತರವಾಗಿ, ಈಗ ನಾವು ಚುನಾವಣಾ ರಾಜಕಾರಣ ಮಾಡಬೇಕು, ಆದ್ರೆ ಈಗೇನೆ ಮಾಡಬೇಕು ನಾವು ಚುನಾವಣಾ ರಾಜಕಾರಣ ಅಂತ ಬಂದಿರೋದು. ನಾವು ಏನಾದ್ರೂ ಆಗ್ಲಿ ಗೆದ್ಬಿಡ್ಬೇಕು. ಇದು ರವಿಕೃಷ್ಣ ರೆಡ್ಡಿ MLA ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಗಿದ್ದಿದ್ರೆ ನನಗೆ ಹಲವಾರು ಅವಕಾಶಗಳಿತ್ತು. ಆರ್ಥಿಕವಾಗಿನೂ ನನಗೇನು ಅಷ್ಟು ಸಮಸ್ಯೆಗಳಿಲ್ಲ. ಬೇರೆ ಬೇರೆ ಇವತ್ತಿನ ಭ್ರಷ್ಟ ನೀಚ ರಾಜಕಾರಣದ ರೀತಿಯಲ್ಲೇ ಮಾಡೋದಿಕ್ಕೂ, ಅಥವಾ ಬೇರೆ ಯಾವ್ದಾದ್ರು ಸ್ಥಾಪಿತ ಪಕ್ಷಗಳು, ಈ ಭ್ರಷ್ಟ JCB ಪಕ್ಷಗಳಿಗೆ ಹೋಗಿ ನನ್ನ ಒಂದೇನು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನ ಬಳಕೆ ಮಾಡಿಕೊಂಡು ನಾನೇನೋ ಆಗಬಹುದಿತ್ತು. ಈಗಲೂ ಅವಕಾಶಗಳಿದೆ, ಈಗಲೂ ಇದೆ ಈ ಭ್ರಷ್ಟ ಪಕ್ಷಗಳಲ್ಲಿ. ಆದರೆ ಸತ್ಯ, ನ್ಯಾಯ, ನೀತಿ, ಧರ್ಮ ಇದರಲ್ಲೇ ನಡಿಬೇಕು. ಅಕ್ರಮಗಳನ್ನ ಮಾಡಬಾರ್ದು. ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು. ಸಾಮಾಜಿಕ ನ್ಯಾಯ ಖಾತ್ರಿ ಮಾಡಬೇಕು. ಈ ತರಹದ ಒಂದು ಮುಂದಿನ ತಲೆಮಾರುಗಳಿಗೆ ಒಂದು ಬುನಾದಿಯನ್ನ ನಾವು ಕಟ್ಟಬೇಕು. ಈಗೆಲ್ಲ ಕನಸುಗಳು, ಆದರ್ಶಗಳು ಇಟ್ಕೊಂಡು ಮಾಡ್ತಿರೋದ್ರಿಂದಾಗಿ ನಾವು ಕೆಲವೊಂದನ್ನ ಮಾಡ್ತಾ ಇಲ್ಲ ಅನ್ನೋದು ಬಿಟ್ರೆ,
ನಾವು ಮೊದಲಿಂದಲೂ ಚುನಾವಣಾ ರಾಜಕಾರಣದಲ್ಲೇ ಇರುವಂಥದ್ದು. 2019 ಆಗಸ್ಟಲ್ಲಿ ನಮ್ಮ ಪಕ್ಷ ಸ್ಥಾಪನೆ ಆಗಿದ್ದು. ಆದರೆ 2019ರಲ್ಲಿ ಲೋಕಸಭಾ ಚುನಾವಣೆ ಬಂತು. ಅಷ್ಟೊತ್ತಿಗೆ ನಾವು ಎಲೆಕ್ಷನ್ ಕಮಿಷನ್ಗೆ ಇದು ಮಾಡಿದ್ವಿ, ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೀತಾ ಇತ್ತು. ಚುನಾವಣೆ ಬಂದ್ಬಿಡ್ತು, ನಮ್ಮ ಪಕ್ಷ ರಿಜಿಸ್ಟರ್ ಆಗಿಲ್ಲ. ಆವಾಗಲೂ ಪ್ರಸ್ತಾವಿತ KRS ಪಕ್ಷ ಅಂತೇಳಿ 12 ಜನ ಲೋಕಸಭಾಗೆ ಕ್ಯಾಂಡಿಡೇಟ್ಗಳು ಹಾಕಿದ್ವಿ. ನಿರಂತರವಾಗಿ ಕ್ಯಾಂಡಿಡೇಟ್ಗಳನ್ನ ಹಾಕ್ತಾ ಇದ್ದೀವಿ. 2023ರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 196 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ರಾಜ್ಯದಲ್ಲಿ. 2024ರ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದ್ವಿ. ಅದಾದ ನಂತರ ಎಲ್ಲ ಉಪಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದೀವಿ. ಮೊನ್ನೆ ದಾವಣಗೆರೆಯಲ್ಲಿ ನಾಮಿನೇಷನ್ ರಿಜೆಕ್ಟ್ ಆಗ್ಬಿಡ್ತು ಯಾವುದೋ ಒಂದು ಟೆಕ್ನಿಕಲ್ ಕಾರಣಕ್ಕೆ. ಆದರೆ ಬಾಗಲಕೋಟೆಯಲ್ಲಿ ಸ್ಪರ್ಧೆ ಮಾಡಿದ್ವಿ. ಈಗ ಮುಂದೆ 2 ಉಪಚುನಾವಣೆಗೆ ಬರಲಿದೆ, ಹಿರಿಯೂರಲ್ಲಿ ಮತ್ತು ಇನ್ನೊಂದು ಯಾವುದು ಧಾರವಾಡ ಗ್ರಾಮೀಣದಲ್ಲಿ, ಅಲ್ಲೂ ಸ್ಪರ್ಧೆ ಮಾಡ್ತೀವಿ. ಈಗ GBA ಎಲೆಕ್ಷನ್ಗೆ, TP ZP ಎಲೆಕ್ಷನ್ಗೂ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ 40-45 ಜನ ನಮ್ಮ ಪಕ್ಷದಿಂದ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಇಂಟರ್ವ್ಯೂ ಮಾಡಿ, ಅದೊಂದು ಪ್ರೋಸೆಸ್ ಇದೆ, ಇಂಟರ್ವ್ಯೂ ಮಾಡಿ ಘೋಷಣೆ ಮಾಡಿ ಬೆಂಗಳೂರಲ್ಲಿ ಅವ್ರು ನಿರಂತರವಾಗಿ ಪಕ್ಷ ಚಟುವಟಿಕೆಗಳಲ್ಲಿ ಅಭಿಯಾನಗಳಲ್ಲಿ ತೊಡಗಿದ್ದಾರೆ. ರಾಜ್ಯಾದ್ಯಂತ ಮುಂದಿನ 28ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಒಂದು ಕಡೆಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈ ವರ್ಷದ ಕೊನೆಯಲ್ಲಿ ನಾವೊಂದು ಇಂಟರ್ವ್ಯೂ ಪ್ರಾಸೆಸ್ ಇದೆ ನಮ್ಮದು. ಅದು ಪ್ಲಸ್ ನಮ್ಮ ಪಕ್ಷದ ಸದಸ್ಯರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ 1000ಕ್ಕಿಂತ ಹೆಚ್ಚಿದಾರೋ ಅಲ್ಲಿ ಪ್ರೈಮರಿ ಎಲೆಕ್ಷನ್ಸ್ ಮಾಡಿ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೊರಟಿದ್ದೀವಿ. ಯಾಕಂದರೆ ಅಲ್ಲಿ ಯಾರೋ ಒಬ್ರು ಕೂತ್ಕೊಂಡು ಅವ್ರು ಆಯ್ಕೆ ಮಾಡೋದಲ್ಲ, ಆ ಸ್ಥಳೀಯ ಸದಸ್ಯರುಗಳೇ ಆಯ್ಕೆ ಮಾಡ್ಕೊಳ್ಬೇಕು. ಅಮೆರಿಕದಲ್ಲಿ ಹೇಗೆ ಸೆನೆಟ್ಗೆ ಅಥವಾ ಪ್ರೆಸಿಡೆಂಟ್ಗೆ ಅಲ್ಲಿ ಕಾಂಗ್ರೆಸ್ಗೆ ನಿಲ್ಲೋದಕ್ಕೆ ಅವ್ರು ಹೇಗೆ ಮಾಡ್ತಾರೋ ಆ ಥರಕ್ಕೆ ನಮ್ಮಲ್ಲೂ ಪ್ರೈಮರಿ ಎಲೆಕ್ಷನ್ಸು ಮಾಡಬೇಕು ಅಂತ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ಇವತ್ತು ಭ್ರಷ್ಟ JCB ಪಕ್ಷಗಳು ಎಲ್ಲರೂ ಅದೇ ಥರಕ್ಕೆ ನೀಚತನದಲ್ಲೇ ನೀಚ ರಾಜಕಾರಣ ಮಾಡುವಂಥವ್ರೆ, ಭ್ರಷ್ಟ ರಾಜಕಾರಣ ಮಾಡುವಂಥವ್ರೆ. ಹಾಗಾಗಿ ಅಂತಹ ಒಂದು ಬ್ರಹ್ಮ ರಾಕ್ಷಸಿ ಸ್ವರೂಪದ ಒಂದು ಬೃಹತ್ ಶಕ್ತಿಗಳನ್ನು ಎದುರಿಸೋದಿಕ್ಕೆ ನಾವು ಸಾಕಾಗೋದಿಲ್ಲ. ನಮ್ಗೆ ಇನ್ನೂ ಸಮಾನ ಮನಸ್ಕರು ಒಂದಷ್ಟು ಜನ ಸೇರಿ ನಾವೊಂದು ಪರ್ಯಾಯ ಕಟ್ಟೋಣ ಅನ್ನುವಂಥ ರೀತಿಯಲ್ಲಿ ಮಹಿಮಾ ಪಟೇಲ್ರ ಜೊತೆಗೆ ಸೇರಿ, ಕೆಲವು ಕಮ್ಯುನಿಸ್ಟ್ ಪಕ್ಷದವ್ರ ಜೊತೆಗೆ, ಆಮ್ ಆದ್ಮಿ ಪಕ್ಷದವ್ರ ಜೊತೆಗೆ, ಉಪೇಂದ್ರ ಅವ್ರ ಜೊತೆಗೆ, ಹೀಗೆ ಹಲವಾರು ಜನರ ಜೊತೆ ನಾವು ಮಾತನಾಡ್ತಾ ಇದ್ವಿ. 2028ರ ವಿಧಾನಸಭೆಯಲ್ಲಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಕೊಡಬೇಕು ಅಂತೇಳಿ. ಸೊ ಆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಒಂದಷ್ಟು ವಿಶೇಷವಾಗಿ ಇವತ್ತು ಸಾಂಪ್ರದಾಯಿಕ ಮಾಧ್ಯಮಗಳು ನಿಮಗೆ ಗೊತ್ತಿದೆ, ಬಹುತೇಕವಾಗಿ ಅದು ಉಳ್ಳವರ ಪರವಾಗಿ ಅಥವಾ ಆವತ್ತಿನ ಆಡಳಿತಾರೂಢ ಪಕ್ಷದ ಪರವಾಗಿ ಮಾತನಾಡುವಂಥವ್ರು. ಅದ್ರ ಜೊತೆಗೆ ಇವತ್ತು ಒಂದು ವಿಚಾರ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಪತ್ರಕರ್ತರನ್ನ ಎಂಪ್ಲಾಯ್ ಮಾಡ್ಕೊಂಡಿರುವಂಥ ಒಂದು ಸಂಸ್ಥೆ ಇವತ್ತು ಯಾವುದು ಅಂದರೆ ಕರ್ನಾಟಕ ಸರ್ಕಾರ. ಯಾಕಂದರೆ ಮುಖ್ಯಮಂತ್ರಿಗಳಲ್ಲಿ ಮಾಧ್ಯಮ ಕಚೇರಿ, ಎಲ್ಲ ಸಚಿವರ ಮಾಧ್ಯಮ ಕಚೇರಿ, ಎಲ್ಲ ಶಾಸಕರು ಇವತ್ತು PROಗಳನ್ನ ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ಅವರೆಲ್ಲ ಪತ್ರಕರ್ತರೆ. ಅವ್ರು ಬಂದು ಏನು ಮಾಡ್ತಿದ್ದಾರೆ, ತಾವು ಹಿಂದೆ ಕೆಲಸ ಮಾಡಿದಂಥ ಕಂಪನಿಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಅಥವಾ ಚಾನಲ್ಗಳಲ್ಲಿರುವಂಥ ಸಂಪರ್ಕಗಳನ್ನ ಬಳಸ್ಕೊಂಡು ಆಡಳಿತ ವಿರೋಧಿ ವಿಚಾರಗಳೇ ಬರದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಹೋರಾಟಗಳು ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಸಾರ ಆಗ್ತಾ ಇಲ್ಲ, ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ. ಯಾಕೆಂದ್ರೆ ಅದನ್ನ ಮಾಡಬಾರ್ದು ಅಂತಲೇ ಬೇರೆ ಕಡೆಯಿಂದ ಅವರಿಗೆ ಒತ್ತಡಗಳು ಬರುತ್ತೆ. ಬೇರೆ ಕಡೆಯಿಂದ ಅವ್ರಿಗೆ ಯಾವುದೋ ಒಂದು MLA, ಉದಾಹರಣೆಗೆ ಮೊನ್ನೆ ಒಂದು ನಮ್ಮೂರಲ್ಲಿ ಅಂದ್ಕೊಳ್ಳಿ, ಒಬ್ಬ ಮಾಜಿ ಕೇಂದ್ರ ಸಚಿವನೂ ಆಗಿದ್ದ, ರಾಜ್ಯದಲ್ಲಿ ಸಚಿವರಾಗಿದ್ರು, ಅವ್ರದ್ದು ಹುಟ್ಟಿದ ಹಬ್ಬ, ಅವರವರೇ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರ್ತಾರೆ ಅಭಿಮಾನಿಗಳಿಂದ. ಅದರಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸನ್ಮಾನ. ಮಾಧ್ಯಮ ಪ್ರತಿನಿಧಿಗಳು ಹೋಗಿ ಯಾವುದೋ ಒಬ್ಬ ರಾಜಕಾರಣಿಯ ಹುಟ್ಟುಹಬ್ಬದಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋ ದರ್ದೇನಿದೆ? ಅಲ್ಲಿ ಅವ್ರು ಸನ್ಮಾನ ಮಾಡಿದ್ಮೇಲೆ ಏನು ಕೊಡ್ತಾರೆ? ಬೊಕ್ಕೆ ಕೊಡ್ತಾರೆ, ಸಾಧ್ಯ ಆದರೆ ಒಂದು ಎನ್ವಲಪ್ ಕೊಡ್ಬೋದು, ಇನ್ನೇನೇನು ಕೊಡ್ತಾರೋ ಗೊತ್ತಿಲ್ಲ, ವಾಚು ಉಂಗ್ರನೂ ಕೊಡುವಂಥ ಜಮಾನ ಇದು. ಅವರು ಆ ಪತ್ರಕರ್ತರು ನಾವು ಹೋಗಿ ಒಂದು ಪತ್ರಿಕಾಗೋಷ್ಠಿ ಕರೆದು ಆ ವ್ಯಕ್ತಿಯ ಪಕ್ಷ ಅಥವಾ ಆ ವ್ಯಕ್ತಿಯ ಬಗ್ಗೆ ಮಾತನಾಡಿದ್ರೆ ಅವರು ರಿಪೋರ್ಟ್ ಮಾಡ್ತಾರಾ? ಇಲ್ವಲ್ಲ. ಸೊ ಹಾಗಾಗಿ ಈ ತರಹದ ಒಂದು ಸಮಸ್ಯೆಗಳಿಂದಾಗಿ ನಮ್ಮ ವಿಚಾರಗಳು ಜಾಸ್ತಿ ಇಲ್ಲಿ ತನಕ ಆಗ್ತಾ ಇರಲಿಲ್ಲ. ನಾವು ಸೋಷಿಯಲ್ ಮೀಡಿಯಾನೇ ನಂಬ್ಕೊಂಡು ಮಾಡ್ತಾ ಇದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಹಲವಾರು ಅಡೆತಡೆಗಳು ಬಂದು, ನಮ್ಮ ಒಂದು ಪೇಜನ್ನು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿಸಿದ್ರು. ಈಗೆಲ್ಲ ಇದ್ರೂ ನಾವು ನಡೆಸ್ತಾ ಇದ್ದೀವಿ. ಸಂಘಟನೆ ಚೆನ್ನಾಗಿ ಆಗ್ತಾ ಇದೆ ಮತ್ತು ಜನರಿಗೂ ನಾವು ತಲುಪ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.